ಪ್ರಿಯ ವೀಕ್ಷಕ ಮಹಾಶಯರಲ್ಲಿ ಕೃಷ್ಣಸ್ವಾಮಿಯು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 2025 ಮಾಸ ಭವಿಷ್ಯವನ್ನು ತಿಳಿಯೋಣ. ಆಗಸ್ಟ್ 2025 ಗ್ರಹಗಳ ಗೋಚಾರವು ರಾಶಿ ಸಂಚಾರವು ಈ ರೀತಿ ಇರುತ್ತದೆ. ರವಿಯು ಆಗಸ್ಟ್ 16 ಕಟಕ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಅನಂತರ ಸಿಂಹರಾಶಿಗೆ ಪ್ರವೇಶ ಮಾಡುತ್ತಾನೆ. ಕುಜನು ಮಾಸಪೂರ್ತಿ ಕನ್ಯಾ ರಾಶಿಯಲ್ಲಿ ಸಂಚರಿಸುವನು. ಬುಧನು ಮಾಸಪೂರ್ತಿ ಕಟಕ ರಾಶಿಯಲ್ಲಿ ಸಂಚರಿಸುವನು. ಅದರಲ್ಲಿಯೂ ಆಗಸ್ಟ್ 10 ಬುಧನು ಕಟಕ ರಾಶಿಯಲ್ಲಿ ವಕ್ರ ಸಂಚಾರದಲ್ಲಿದ್ದು ಆಗಸ್ಟ್ 10 30 ಕಟಕ ರಾಶಿಯಲ್ಲಿ ರುಜುಗತಿಯಲ್ಲಿ ಸಂಚಾರ ಮಾಡಿ ಆಗಸ್ಟ್ 30 ಸಿಂಹರಾಶಿಯನ್ನು ಪ್ರವೇಶಿಸುವನು. ಗುರುವು ಮಾಸಪೂರ್ತಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವನು. ಶುಕ್ರನು ಆಗಸ್ಟ್ 20 ಮಿಥುನ ರಾಶಿಯಲ್ಲಿ ಸಂಚರಿಸಿ ಅನಂತರ ಕಟಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಶನಿಯು ಮಾಸಪೂರ್ತಿ ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚರಿಸುವನು. ರಾಹು ಕುಂಭರಾಶಿಯಲ್ಲೂ ಕೇತು ಸಿಂಹರಾಶಿಯಲ್ಲೂ ತಮ್ಮ ಸಂಚಾರವನ್ನು ಮುಂದುವರಿಸುತ್ತಾರೆ. ಇನ್ನು ಆಗಸ್ಟ್ 2025 ಬರಬಹುದಾದ ವಿಶೇಷ ದಿನಗಳು: ಆಗಸ್ಟ್ 1 ಮತ್ತು ಆಗಸ್ಟ್ 8 ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ. ಆಗಸ್ಟ್ 5 ಸರ್ವತ್ರ ಏಕಾದಶಿ. ಆಗಸ್ಟ್ 19 ಏಕಾದಶಿ. ಆಗಸ್ಟ್ 9 ಋಗುಪಾಕರ್ಮ, ಯಜುರುಪಾಕರ್ಮ, ಶ್ರಾವಣ ಶುದ್ಧ ಪೂರ್ಣಿಮಾ. 11/8/2025 ರಾಘವೇಂದ್ರ ಸ್ವಾಮಿಗಳ ಆರಾಧನೆ. 16/8/2025 ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. 17/8/2025 ಸಿಂಹ ಸಂಕ್ರಮಣ. ಆಗಸ್ಟ್ 23 ಶ್ರಾವಣ ಬಹುಳ ಅಮಾವಾಸ್ಯೆ. ಇನ್ನು ಮುಂದೆ ಮೇಷಾದಿ 12 ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ ಮೇಲಿಂದ ಮೇಲೆ ತಿರುಗಾಟಗಳು ಬರುತ್ತವೆ. ಜೊತೆಯಲ್ಲಿ ಆಕಸ್ಮಿಕ ಖರ್ಚು ವೆಚ್ಚಗಳು ಹಾಗೆಯೇ ಆಕಸ್ಮಿಕ ಲಾಭಗಳು ಕಂಡುಬರುತ್ತವೆ. ಬಂಧು ವರ್ಗದವರ ಭೇಟಿಯಾಗುವಿಕೆ, ಶುಭ ಸಮಾರಂಭಗಳು ಕಂಡುಬರುತ್ತವೆ. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಅನುಕೂಲವಾಗುವುದು. ವೃಷಭ ರಾಶಿಯವರಿಗೆ ನೀವು ಸಹನೆಯಿಂದ ತಾಳ್ಮೆಯಿಂದ ದೈನಂದಿನ ವ್ಯವಹಾರಗಳನ್ನು ಮಾಡುವುದು ಉತ್ತಮ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಮನಸ್ಸಿನಂತೆ ಕೆಲಸ ಕಾರ್ಯಗಳು ಮುನ್ನಡೆಯುತ್ತವೆ. ಗುರುದೇವತಾ ಆರಾಧನೆಯಿಂದ ನಿಮಗೆ ಕ್ಷೇಮ. ಮಿಥುನ ರಾಶಿಯವರಿಗೆ ಆರೋಗ್ಯ ವಿಚಾರದಲ್ಲಿ ಗಮನ ಹರಿಸಿ. ಹಣಕಾಸು ಪರಿಸ್ಥಿತಿ ಉತ್ತಮ. ಕೆಲಸ ಕಾರ್ಯಗಳು ನಿಂತು ಮುಂದುವರಿಯುವುದು. ನಿಮ್ಮ ಬುದ್ಧಿಬಲದಿಂದ ಎಲ್ಲ ಸನ್ನಿವೇಶಗಳಲ್ಲೂ ಜಾಣ್ಮೆಯಿಂದ ಮುಂದುವರಿಯುವ ಅವಕಾಶಗಳಿವೆ. ಕಟಕ ರಾಶಿಯವರಿಗೆ ಪ್ರಯಾಣಗಳು, ಪ್ರವಾಸಗಳು ಇರುವ ಅನೇಕ ಸಂದರ್ಭಗಳು ನಿಮ್ಮ ಹತ್ತಿರ ಬರುತ್ತವೆ. ನಿಮಗೆ ಅನುಕೂಲವಾದದ್ದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಶುಭ ಕಾರ್ಯಗಳಿಗೆ ಖರ್ಚು ವೆಚ್ಚಗಳು ಮತ್ತು ದಾನ ಧರ್ಮ ಮಾಡುವ ಜವಾಬ್ದಾರಿಗಳು ನಿಮ್ಮ ಮೇಲಿವೆ. ಹತ್ತಿರದ ಪ್ರಯಾಣಗಳಿಂದ ಅನುಕೂಲ. ದೇವಿ ಪ್ರಾರ್ಥನೆಯನ್ನು ಮನಸಾರೆ ಮುಂದುವರಿಸಿ ಅನುಕೂಲವಾಗುವುದು. ಸಿಂಹರಾಶಿಯವರಿಗೆ ಆದಷ್ಟು ಚೆನ್ನಾಗಿ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ. ಇದು ನಿಮ್ಮ ಸಂಗಾತಿಯವರಿಗೂ ಅನ್ವಯಿಸುವುದು. ಆರ್ಥಿಕವಾಗಿ ಒಳ್ಳೆಯ ಅನುಕೂಲವಿದೆ. ಅನಿರೀಕ್ಷಿತ ಖರ್ಚು ವೆಚ್ಚಗಳು ಎದುರಾಗಬಹುದು. ಮಾತನಾಡುವಾಗ ಮಾತಿಗಿಂತ ಹೆಚ್ಚಿನ ಸಂದರ್ಭಗಳಲ್ಲಿ ಮೌನವೇ ಲೇಸು. ಕಾರ್ತಿಕೇಯನ ಸೇವೆ ಮಾಡುವುದರಿಂದ ಹಾಗೂ ಪ್ರಾರ್ಥನೆಗಳಿಂದ ಕ್ಷೇಮವಿದೆ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯವರಿಗೆ ಹಾಗೂ ನಿಮ್ಮ ಸಂಗಾತಿಯವರಿಗೆ ಆರೋಗ್ಯ ವಿಷಯದಲ್ಲಿ ಹೆಚ್ಚಿನ ಗಮನ ಇರಿಸುವುದು ಉತ್ತಮ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೆದು ಆರ್ಥಿಕ ಪರಿಸ್ಥಿತಿಯು ಚೆನ್ನಾಗಿರುವುದು. ಬಂಧುಗಳ ಮಿತ್ರರ ದರ್ಶನದಿಂದ ಭೇಟಿಯಿಂದ
ಮನಸ್ಸಿಗೆ ಸಂತೋಷವಿದೆ. ತುಲಾ ರಾಶಿಯವರಿಗೆ ನಿಮ್ಮ ಮೇಲೆ ದೈವಾನುಗ್ರಹ ಚೆನ್ನಾಗಿದೆ. ಶತ್ರುಗಳು ನಿಮ್ಮಿಂದ ದೂರವಾಗುತ್ತಾರೆ ಅಥವಾ ಮೈತ್ರಿಯನ್ನು ಬಯಸಿ ಬರುತ್ತಾರೆ. ಕೆಲಸ ಕಾರ್ಯಗಳಲ್ಲಿ ದಕ್ಷತೆಯಿಂದ ಮುಂದುವರಿಯುವಿರಿ. ತ್ಯಾಜ್ಯ ವಸ್ತುಗಳಿಂದ ಲಾಭವಿದೆ. ಆರೋಗ್ಯ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗಮನ ಕೊಡುವುದು ಮುಖ್ಯ. ದೇವಿ ಆರಾಧನೆಯಿಂದ ಹೆಚ್ಚಿನ ಶ್ರೇಯಸ್ಸು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಿದ್ದರೂ ಮನೋನೆಮ್ಮದಿ ಕಡಿಮೆ. ಒಂದಲ್ಲ ಒಂದು ಚಿಂತೆ ನಿಮ್ಮನ್ನು ಕಾಡುತ್ತಿರುವುದು. ಗಣಪತಿಯ ಸಂದರ್ಶನ ಮಾಡಿದರೆ ಆಗ ನಿಮಗೆ ನೆಮ್ಮದಿಯು ಸಿಕ್ಕಿತು. ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುವುದು. ಬಂಧುವರ್ಗದಿಂದ ವಿರಸವಾದೀತು. ನಿಮ್ಮ ಆರೋಗ್ಯದ ಕಡೆಗೆ ಆಹಾರದ ಕಡೆಗೆ ಗಮನವಿರಲಿ. ಧನುರಾಶಿ, ನಿಮ್ಮ ಕೆಲಸ ಕಾರ್ಯಗಳು ಎಂದಿನಂತೆ ಮುಂದುವರಿಯುತ್ತವೆ. ಪ್ರಯಾಣದಲ್ಲಿ ಕ್ಷೇಮ. ಆಕಸ್ಮಿಕ ಧನಲಾಭವೂ ಉಂಟು. ಬಂಧುವರ್ಗದವರಿಂದ ಧನವ್ಯಯವು ಕಂಡುಬರುವುದು. ನಿಮ್ಮ ಸಂಗಾತಿಯವರು ಕ್ಷೇಮದಿಂದ ಇರುತ್ತಾರೆ. ಕುಲದೇವತಾ ಆರಾಧನೆಯಿಂದ ನಿಮಗೆ ಹೆಚ್ಚಿನ ನೆಮ್ಮದಿ ಉಂಟಾಗುವುದು. ಮಕರ ರಾಶಿಯವರಿಗೆ ನಿಮ್ಮ ಶತ್ರುಗಳು ನಿಮಗೆ ತಲೆಬಾಗುತ್ತಾರೆ. ಬಂಧುವರ್ಗದವರಿಂದ ಸಹಾಯವಿದೆ. ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರುವುದಿಲ್ಲ. ಪ್ರಯಾಣಗಳನ್ನು ಮಾಡದಿರುವುದೇ ಲೇಸು. ಮನೆಗೆ ಸಂಬಂಧಿಸಿದಂತೆ ಕೆಲಸಗಳು ಮುಂದುವರಿಯುತ್ತವೆ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಇರಲಿ. ಕುಂಭರಾಶಿಯವರಿಗೆ ನೀವು ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಮಕ್ಕಳಿಗೆ ಅನುಕೂಲ. ಮನೆಯಲ್ಲಿ ಏನೋ ಕೊರತೆ ಕಂಡುಬಂದರೂ ನಿಮ್ಮ ಯುಕ್ತಿಯಿಂದ ಸಮಸ್ಯೆಗಳು ಪರಿಹಾರವಾಗುವುದು. ನಿಮ್ಮ ಇಷ್ಟದೇವತಾ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಕಾಣುವುದು. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಶನೈಶ್ಚರನು ವಕ್ರಗತಿಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಎಚ್ಚರ ವಹಿಸಲೇಬೇಕು. ಶತ್ರುಗಳ ಕಾಟ ತಂತಾನೇ ದೂರವಾಗುವುದು. ನಿಮ್ಮಿಂದ ಉಪಕಾರವನ್ನು ನಿಮ್ಮ ಬಂಧುಗಳು ಪಡೆಯುವರು ಹಾಗೂ ಬಂಧುವರ್ಗದವರಿಂದ ನಿಮಗೆ ಸಹಾಯವಿದೆ. ನಿಮ್ಮ ಸಂಗಾತಿಯವರ ಆರೋಗ್ಯದ ವಿಷಯದಲ್ಲಿ ಗಮನ ಹರಿಸಿ. ನೀವು ಕಾರ್ತಿಕೇಯನ ಅಥವಾ ಶಿವನ ಸೇವೆ ಆರಾಧನೆಗಳಿಂದ ಸೌಖ್ಯವನ್ನು ಹೊಂದುವಿರಿ. ವೀಕ್ಷಕರೇ, ನನಗೆ ತಿಳಿದಂತೆ ಸಂಕ್ಷಿಪ್ತವಾಗಿ 12 ರಾಶಿಗಳ ಆಗಸ್ಟ್ 2025 ಮಾಸ ಭವಿಷ್ಯವನ್ನು ತಿಳಿಸಿದ್ದೇನೆ. ನಮ್ಮ ಮುಂದಿನ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಭಗವಂತನು ನಿಮಗೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲೆಂದು ಮನಸಾರೆ ಹಾರೈಸುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಗುರುದೇವ್.